ಮೆಡಿಕಲ್ ಕಾಲೇಜಿನ 47 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡ ಪ್ರಕರಣ. ವಿದ್ಯಾರ್ಥಿನಿಯರಿಗೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. 47 ವಿದ್ಯಾರ್ಥಿನಿಯರ ಪೈಕಿ 3 ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 28 ವಿದ್ಯಾರ್ಥಿನಿಯರಿಗೆ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. 12 ವೈದ್ಯಕೀಯ ವಿದ್ಯಾರ್ಥಿನಿಯರಿಗೆ ಹೆಚ್ ಬ್ಲಾಕ್ನಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕಾಲರಾ ಬಗ್ಗೆ ಕನ್ಫರ್ಮ್ ಇಲ್ಲ ಅಂತ ಆಸ್ಪತ್ರೆಯ ಅಧೀಕ್ಷಕರು ಸದ್ಯ ಮಾಹಿತಿ ಕೊಟ್ಟಿದ್ದಾರೆ. ಹಾಗಿದ್ರೆ ಅಸ್ವಸ್ಥರಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡಬೇಕು. ವಾಂತಿ ಭೇದಿ ಮತ್ತು ಹೊಟ್ಟೆ ನೋವಿನಿಂದ ಈ ವಿದ್ಯಾರ್ಥಿನಿಯರು ಬಳಲ್ತಾ ಇದ್ರು. ಹೀಗಾಗಿ ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಧ್ರುವರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಈಗಾಗಲೇ ವಿದ್ಯಾರ್ಥಿನಿಯರು ಅಸ್ವಸ್ಥ ಆಗೋದಕ್ಕೆ ಏನು ಕಾರಣ, ಸದ್ಯ ಪರಿಸ್ಥಿತಿ ಹೇಗಿದೆ ವಿದ್ಯಾರ್ಥಿನಿಯರದ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಗಳು ಗೊತ್ತಾಗ್ತಾ ಇದೆ? ಸದ್ಯ ವಿಜಯ್, ಏನೋ ನಿನ್ನೆ 47 ಜನ ವೈದ್ಯಕೀಯ ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ರಲ್ಲ, ಅವರಿಗೆ ಸದ್ಯ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಟ್ರಾಮಾ ಸೆಂಟರ್ನಲ್ಲಿ 27 ಜನರಿಗೆ, ಹಾಗೆ ಹೆಚ್ ಬ್ಲಾಕ್ನಲ್ಲಿ 12 ಜನರಿಗೆ, ಹಾಗೆ ಉಳಿದಂತೆ 3 ಜನರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನಿನ್ನೆ ಏಕಾಏಕಿಯಾಗಿ ಇಷ್ಟು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ರು. ಪ್ರಮುಖ ಕಾರಣ ಈಗ ವೈದ್ಯರು ಹೇಳ್ತಾ ಇರ್ಬೋದು, ಗ್ಯಾಸ್ಟ್ರೋ ಎಂಟರೈಟಿಸ್ ಅಂದ್ರೆ ತೀವ್ರತರವಾದ ಅತಿಸಾರ ಹಾಗೆ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾರೆ ಎನ್ನುವಂತ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅಲ್ಲದೆ ಈಗ ಸದ್ಯ ಕಲುಷಿತ ನೀರನ್ನ ಸೇವನೆ ಮಾಡಿ ಈ ಒಂದು ತರಹ ಅಸ್ವಸ್ಥರಾದ್ರ ಎನ್ನುವಂಥದ್ದನ್ನು ಕೂಡ ಈಗ ಸದ್ಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಕಾಲರಾ ಶಂಕೆ ಇರುವಂತಹ ಹಿನ್ನೆಲೆಯಲ್ಲಿ ಟೆಸ್ಟಿಂಗ್ಗೆ ಕೂಡ ಕಳಿಸಲಾಗಿದೆ. ಆ ವಿಚಾರ ರಿಪೋರ್ಟ್ ಬಂದ ನಂತರ ಇದರ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರುವ ವಿಚಾರ ಅಂತ ಹೇಳಿದ್ರೆ, ಈ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದೇ ವಿದ್ಯಾರ್ಥಿನಿಯರು ಸುಮಾರು 60% ಚಿಕಿತ್ಸೆಯನ್ನ ಕೂಡ ಪೇಷಂಟ್ಗೆ ನೀಡ್ತಾರೆ. ಅಂದ್ರೆ PG ಸ್ಟೂಡೆಂಟ್ಗಳು ಎಲ್ಲರೂ ಕೂಡ ಅಂಥವರಿಗೆ ಈ ತರ ಹಾಗೆ ಅಸ್ವಸ್ಥರಾಗಿರೋದು. ಹಾಸ್ಟೆಲ್ನ ವ್ಯವಸ್ಥೆಯ ಬಗ್ಗೆ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂತಹದ್ದು. BMRCI ಹಾಸ್ಟೆಲ್, ಕಾವೇರಿ ಹಾಸ್ಟೆಲ್ನಲ್ಲಿ ಇರುವಂತಹ ವಿದ್ಯಾರ್ಥಿನಿಯರು ಸುಮಾರು 80 ವಿದ್ಯಾರ್ಥಿನಿಯರಿಗೂ ಕೂಡ ಈಗ ಸಿಂಪ್ಟಮ್ಸ್ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲಿ 47 ಜನರು ನಿನ್ನೆ ಸದ್ಯ ಅಡ್ಮಿಟ್ ಅನ್ನ ಮಾಡಿದ್ದಾರೆ. ಈಗ ಎಲ್ಲರ ಮಾದರಿಯನ್ನ ಕೂಡ ಕಾಲರಾ ಟೆಸ್ಟ್ಗೆ ಕಳಿಸಲಾಗಿರುವಂತದ್ದು. ಆ ಮಾಹಿತಿ ಬಂದ ನಂತರ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ಬೇಕಾಗಿರೋದು. ಆದ್ರೆ ಹಾಸ್ಟೆಲ್ ನಲ್ಲಿ ಅವ್ಯವಸ್ಥೆ ಇದೆ ಎನ್ನುವಂತಹ ಆರೋಪ ಈಗ ಸದ್ಯ ಕೇಳಿ ಬಂದಿರುವಂತದ್ದು. ವಿದ್ಯಾರ್ಥಿನಿಯರೇ ಬಾಟಲ್ ನಲ್ಲಿ ನೀರು ತೆಗೆದುಕೊಂಡು ಹೋಗಿ ಸೇವಿಸ್ತಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಧ್ರುವರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.